ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಮನೆಗೆ ಬಾಗಿಲು ಪಡ್ದಾನ, ಅದು ಕೂಡ ವೇಸ್ಟ್ ಸ್ಯಾರಿ ಅಂದರೆ ಮನೆಯಲ್ಲಿರುವಂಥ ಸ್ಯಾರಿನಲ್ಲಿ ಬಾಗಿಲು ಪಡ್ದಾನ ಹೊಲಿಯೋಕ್ಕೆ ಬಂದಿತ್ತು. ಸೊ ಅದು ಹೇಗೆ ನಾವು ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಸ್ಯಾರಿ ನೋಡಿ ಈ ರೀತಿ ಇರಗಿದೆ ಸ್ಯಾರಿ. ಅವರಿಗೆ ಬಾಗಿಲು ಪಡ್ದನ ಹೊಲಿದು ಕೊಡಬೇಕು. 2 ಹೇಳಿದ್ದಾರೆ. ನಾನು ನಿಮಗೆ ಇವಾಗ ಒಂದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ಈ ರೀತಿ ಸ್ಟ್ರೈಟಾಗಿ ಎಳೆ ಇರುವಂಥದ್ದನ್ನೆಲ್ಲ ಕಟ್ ಮಾಡ್ಕೋಬೇಕು. ಇಲ್ಲ ನೀವು ನಾರ್ಮಲ್ ಈ ರೀತಿ ಪಡ್ದೆ ಇರುವಂಥ ಬಟ್ಟೆ ಬರುತ್ತಲ್ವ, ಅದರಲ್ಲೂ ಕೂಡ ನಾನು ಹೇಳೋ ಇವಾಗೇನು ಕಟ್ಟಿಂಗು ಸ್ಟಿಚಿಂಗ್ ಹೇಳ್ತಿದ್ದೀನಲ್ವ, ಅದರಲ್ಲೂ ಕೂಡ ಅದೇ ರೀತಿ ಮಾಡ್ಕೋಬೋದು ನೀವು. ಸ್ಯಾರಿನಲ್ಲಿ ಬೇಡ ಅಂತಂದಾದರೆ ಬೇರೆ ಮೀಟ್ರ್ ಗಂಟಲೆ ಬಟ್ಟೆನ ತೊಗೊಂಬಂದು ನೀವು ಆ ರೀತಿ ಸ್ಟಿಚ್ ಮಾಡ್ಕೋಬೋದು. ಇವರು ನನಗೆ ಸ್ಯಾರಿನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಏನೋ ಪರ್ದೆಗಳಾಯಿತು, ಸೋಫಾ ಕವರ್ಸ್ ಆಯಿತು, ತೆಲ್ಮಿಗೆ ಕವರ್ಸ್ ಆಯಿತು, ಎಲ್ಲನೂ ಕೂಡ ಮನೆಯಲ್ಲಿರುವಂಥ ಸ್ಯಾರಿ ಈ ರೀತಿಯಲ್ಲಿ ಬಟ್ಟೆನಲ್ಲೇ ಸ್ಟಿಚ್ ಮಾಡಿಸೋದು ಹಳ್ಳಿನಲ್ಲೆಲ್ಲ. ಸಿಟಿನವ್ರು ಏನು ಮಾಡ್ತಾರೆ, ಅದಕ್ಕಾಗೇ ಒಳ್ಳೆ ಬಟ್ಟೆ ತೊಗೊಂಬಂದು ಅದರಲ್ಲಿ ಸ್ಟಿಚ್ ಮಾಡಿಸ್ಕೊತಾರೆ, ಇಲ್ಲಾಂದರೆ ರೆಡಿಮೇಡ್ ತರ್ತಾರೆ. ಸೊ ಎಷ್ಟು ಲೆಂತ್ ಬೇಕು ಅಂತ ನೋಡ್ಕೋಬೇಕು ನಮ್ಮ ಒಂದು ಬಾಗಿಲು ಪಡ್ದೆ. ಅಂದರೆ ಅವರು ನನಗೆ ಅಳತೆನೇನು ಕೊಟ್ಟಿಲ್ಲ, ನಾನು ಅಂದಾಜು ತೊಗೋತಾ ಇದ್ದೀನಿ. ಅವ್ರು ಹೇಳಿದ್ರು ನಮ್ಮ ಮನೆ ಬಾಗಿಲ ತೋರಿಸಿದ್ರು, ಸೊ ಅಷ್ಟಿದೆ, ಅಷ್ಟು ಹೊಲಿದು ಬಿಟ್ಟರೆ ಸರಿಯಾಗುತ್ತೆ ಅಂದರು. ಅದಕ್ಕೆ ನಾನು ಅದೇ ಒಂದು ಅಳತೆನ ತೊಗೊಂಡಿದ್ದೆ. ಸೊ ಅದೇ ಅಳತೆನಲ್ಲಿ ನಾನಿವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ಬಾಗಿಲು ಪಡ್ದೆ ಲೆಂತ್ ಬೇಕಲ್ವ, ಸೊ ಅಲ್ಲಿಗೆ ನಾವು ಎಕ್ಸ್ಟ್ರಾನ ತೊಗೋಬೇಕಾಗತ್ತೆ. ಎಕ್ಸ್ಟ್ರಾ ಎಷ್ಟು ಅಂತಂದರೆ ಮೇಲ್ಗಡೆ ಒಂದು 2 ಅಥವಾ 3 ಇಂಚು, ಹಾಗೆ ಕೆಳಗಡೆ ಒಂದು 1-1.5 ಇಂಚು. ನೋಡಿ ಮೇಲ್ಗಡೆ ನಾನು ಮೇಲ್ಗಡೆ ಹಾಗೆ ಕೆಳಗಡೆ ಹಿಡ್ಕೊಂಡು 4 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಓಕೆನಾ? ಯಾಕಂದರೆ ಕೆಳಗಡೆ 1 ಇಂಚು ಮಡಚಬೇಕಾಗತ್ತೆ, ಹಾಗೆ ಮೇಲ್ಗಡೆ ಒಂದು 2 ಇಂಚಷ್ಟು. ಸೊ ಟೋಟಲಾಗಿ ಒಂದು 4 ಇಂಚು ಎಕ್ಸ್ಟ್ರಾ ತೊಗೊಂಡು ಇಲ್ಲಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಮ್ಮ ಬಾಗಿಲು ಪಡ್ದೆ ಎಷ್ಟು ಕರೆಕ್ಟು ಬಾಗಿಲಿದೆ ಅಲ್ವಾ, ಸೊ ಅದಕ್ಕೆ 4 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ನೀವು. ಓಕೆನಾ? ಇವಾಗ ಅಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ಯಾರಿ ತುಂಬ ತೆಳು ಇದೆ. ಇಷ್ಟು ತೆಳು ಆದರೆ ಏನು ಅಷ್ಟೊಂದು ಸರಿ ಕಾಣಿಸಲ್ಲ. ಬಟ್ ಹೇಳಿದೆ ನಾನು ಅವರಿಗೆ ಬಟ್ಟೆ ತೆಳು ಇದೆ, ಡಬಲ್ ಲೇಯರ್ ಮಾಡಿ ಹೊಲಿಲ್ಲ ಅಂತ. ಬಟ್ ಅವರು ಬೇಡ ಅಂದರು. ಮತ್ತು ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ, ಕಸ್ಟಮರ್ ಹೇಳಿದಾಗೆ ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ತುಂಬ ತೆಳು ಇದೆ ಸ್ಯಾರಿ. ನಿಮ್ಮದೇನಾದರೂ ಸ್ಯಾರಿ ಈ ರೀತಿ ತೆಳು ಇದ್ದರೆ ಡಬಲ್ ಲೇಯರ್ ಮಾಡಿ ಸ್ಟಿಚ್ ಮಾಡಿ, ಆಯಿತಾ? ಈ ರೀತಿ ತಿಳು ಇದ್ದರೆ ನಾವು ಅದನ್ನು ಪಡ್ದೆ ಹೊಲಿದು ಹಾಕಿದ್ರು ಕೂಡ ತಿಳು ಇರೋದ್ರಿಂದ ಏನೆಲ್ಲ ಒಳಗಡೆದು ಎಲ್ಲ ಕಾಣಿಸುತ್ತೆ. ಇಷ್ಟು ತಿಳುನೂ ಇರಬಾರ್ದು ಪಡ್ದೆ. ಅವ್ರು ಹೇಳಿದೆ ನಾನು ತುಂಬ ತಿಳು ಆಗುತ್ತೆ, ಡಬಲ್ ಲೇಯರ್ ಸ್ಟಿಚ್ ಮಾಡ್ತೀನಿ ಅಂದರೆ, ಬಟ್ ಬೇಡ ಅಂದರು ಅವರು. ನಾವಾದರೂ ಏನು ಮಾಡೋಕ್ಕಾಗತ್ತೆ, ಕಸ್ಟಮರ್ ಹೇಳಿದಾಗೆ ನಾವು ಸ್ಟಿಚ್ ಮಾಡಿಕೊಡೋದು ಅಷ್ಟೇ. ನೋಡಿ ಕೈ ಕಾಣಿಸ್ತಾ ಇದೆ, ಎಷ್ಟು ತಿಳು ಕಾಣಿಸ್ತಿದೆ ಅಲ್ವಾ? ಸೊ ಓಕೆ, ಇಷ್ಟೇ ಇದ್ರದ್ದು ಕಟ್ಟಿಂಗು, ಮತ್ತೇನಿಲ್ಲ ಇದರಲ್ಲಿ ಕಟ್ಟಿಂಗು. ಪಡ್ದೆಗೆ ನಮ್ಮ ಬಾಗಿಲು ಎಷ್ಟಿದೆ ಅದಕ್ಕೆ ಒಂದು 4 ಇಂಚು ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡಿಕೊಂಡ್ರೆ ಬಾಗಿಲು ಪಡ್ದೆಗೆ ನಮ್ಮದು ಕಟ್ಟಿಂಗ್ ರೆಡಿ ಆಯಿತು. ಇನ್ನು ಕಷಿಗೆ ಒಂದು ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೋಬೇಕು. ಅದಕ್ಕೆ ಒಳಗಡೆ ಹಾಕಿ ಕಟ್ಟೋದಕ್ಕೆ ನೀವು ಎಲ್ಲ ಇದ್ರದ್ದು ಒಂಥರ ಕಂಬ ಬರುತ್ತಲ್ವ, ಸೈಡು ಬಿಗ್ದು ಹಾಕೋದು, ಆ ರೀತಿಗೆ ಹಾಕೋದಾದರೆ ಈ ಕಷಿಗೇನು ಬಟ್ಟೆ ಅವಶ್ಯಕತೆ ಇಲ್ಲ. ಇವ್ರದ್ದು ಕಷಿ ಮಾಡ್ತಾಯಿದ್ದೀನಿ ನಾನು, ಕಷಿ ಮಾಡೋಕ್ಕೆ ಹೇಳಿದ್ದಾರೆ ಅವರು. ಆ ರೀತಿ ಪೈಪ್ದು ಯಾವುದೇ ಅವ್ರ ಹತ್ರ ಇಲ್ಲ ಅಂತೆ. ಸೊ ಹಂಗಾಗಿ ಕಷಿನ ಮಾಡ್ತಾಯಿದ್ದೀನಿ ನಾನು. ಹಾಗೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ಟೈಲರಿಂಗು ಟಿಪ್ಸು ಟ್ರಿಕ್ಸು ಎಲ್ಲದರ ಬಗ್ಗೆ ನನ್ನ ಚಾನಲ್ನಲ್ಲಿ ಮಾಹಿತಿ ಇದೆ. ಒಂದು ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ. ಹಾಗೆ ನಿಮಗೂ ಏನಾದರೂ ಯಾವುದ್ರ ಬಗ್ಗೆ ಆದರೂ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೋಸ್ಕರನೇ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡಿ, 2 ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವೆರಡು ಜಾಯಿಂಟ್ ಮಾಡಿ ಕಷಿನ ಮಾಡಬೇಕಾಗತ್ತೆ. ಸೊ ಕಟ್ಟಿಂಗ್ ರೆಡಿ ಆಯಿತು, ಇನ್ನು ಸ್ಟಿಚಿಂಗ್ ಮಾಡೋಣ ಬನ್ನಿ. ಇವಾಗ ಕಷಿನ ಹೊಲ್ಕೋತಾ ಇದ್ದೀನಿ. ಸೊ ನೋಡಿ, ಇಷ್ಟು ಹೊಲ್ಕೊಂಡೆ. ಅದು ವಿಡಿಯೋ ಆಗಿಲ್ಲ, ಅದು ಕ್ಯಾಪ್ಚರ್ ಆಗಿಲ್ಲ. ಏನಿಲ್ಲ ನೋಡಿ, ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ. ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಆಮೇಲೆ ಅದನ್ನು ಸಿಂಗಲ್ ಫೋಲ್ಡ್ ಮಾಡ್ಕೊಳೋದು ಅಷ್ಟೇ. ಓಕೆನಾ? ಡಬಲ್ ಫೋಲ್ಡ್ ಮಾಡೋದು 2, ಆಮೇಲೆ 2 ಡಬಲ್ ಫೋಲ್ಡ್ ಮಾಡಿದ್ದನ್ನು ಸಿಂಗಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಕಷಿನ ಹೊಲ್ಕೊಳ್ಳೋದು. ಏನು ನೋಡಿ, ಈ ರೀತಿ ಕಷಿನ ಹೊಲ್ಕೋಬೇಕಾಗತ್ತೆ. ನೋಡಿ, ಸ್ಟಿಚಿಂಗ್ ಆಯಿತು. ಕಷಿ ಸ್ಟಿಚ್ ಮಾಡೋದು ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡಿದ್ಮೇಲೆ. ಇನ್ನು ಇದಾದಮೇಲೆ ನಾವು ಪಡ್ದಾನ ಸ್ಟಿಚ್ ಮಾಡೋಣ. ಒಂದು ಸೈಡ್ ತೊಗೋಬೇಕು ಇವಾಗ ತುದಿನ. ಒಂದು ಸೈಡ್ ತುದಿನ ತಗೊಂಡು ನಾವಿವಾಗ ಸ್ಟಿಚ್ ಮಾಡ್ಕೋಬೇಕು ಫೋಲ್ಡ್ ಮಾಡಿ. ನೋಡಿ, ಇಲ್ಲಿ ಈ ರೀತಿ ಏನಿರುತ್ತಲ್ವ ಬಟ್ಟೆ, ಇದನ್ನು ಮೊದಲು ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಅವರು ಸ್ಯಾರಿಗೆ ಒಂದು ಸ್ವಲ್ಪ ಒಂಥರ ಹೆಣಿಕೆ ಟೈಪ್ ಕೊಟ್ಟಿದ್ದಾರೆ ಕೆಳಗಡೆ. ಸೊ ಅದನ್ನೇ ನಾನು ಮಡಚಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಡಬಲ್ ಲೇಯರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ? ಸಿಂಗಲ್ ಲೇಯರಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ಯಾರಿ ತಿಳು ಇದ್ದರೆ ಡಬಲ್ ಲೇಯರಲ್ಲಿ, ಅಂದರೆ ಇವಾಗ ನಾನೇನು ಸಿಂಗಲ್ ಮಾಡಿದ್ನಲ್ವಾ, ಇದನ್ನು ಸೆಂಟ್ರಲ್ ಕಟ್ ಮಾಡಿದೆ. 2 ಲೇಯರಾಗಿ ಕಟ್ ಮಾಡ್ಕೋಬೇಕು. ಸೆಂಟ್ರಲ್ ಕಟ್ ಮಾಡ್ಕೋಬೇಕ್ರಿ. ಇದರಲ್ಲಿ ಅಂತ ಇನ್ನೊಂದು ಜಾಯಿಂಟಿಂಗಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಸ್ಟಿಚಿಂಗ್ ಸೇಮ್ ಇಷ್ಟೇ. ಕಟ್ಟಿಂಗಲ್ಲಿ ಮಾತ್ರ ಸೆಂಟ್ರಲ್ ನಾನೇನು ಆವಾಗಲೇ ಕಟ್ ಮಾಡಿ ತೆಗೆದ್ನಲ್ವ ಅಳತೆ ನೋಡಿ, ಸೊ ಆ ರೀತಿ ನೀವು ಸೆಂಟ್ರಲ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು 2 ಲೇಯರಲ್ಲಿ ಅಳತೆ ನೋಡಿಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ರೀತಿ ಸಿಂಗಲಾಗಿ ಮಡಚಿದ್ನಲ್ವ, ಈ ರೀತಿ ಇವಾಗ 1.5 ಇಂಚಿನಷ್ಟು ಟೋಟಲ್ ನಾನಿಲ್ಲಿ ಮೇಲ್ಗಡೆ 2 ಇಂಚು 2.5 ಇಂಚಿನಷ್ಟು ಮಡ್ಚ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಷಿನ ಹಾಕ್ತೀನಿ, ಕಟ್ಟೋದಕ್ಕೆ ಕಷಿನ ಹಾಕ್ತೀನಿ. ಇದು ಮೇಲ್ಗಡೆ ಪಾರ್ಟು, ಕಷಿ ಹಾಕೋ ಪಾರ್ಟ್. ಇದು ತುಂಬ ದೊಡ್ಡದಾಗಿ ಮಡ್ಚ್ಕೋಬೇಕಾಗತ್ತೆ. ಕೆಳಗಡೆ ಲೇಯರಲ್ಲಿ ಚಿಕ್ಕದಾಗಿ ಮಡ್ಚ್ಕೊಂಡು ನಡೆಯುತ್ತೆ. ಮೇಲ್ಗಡೆ ಕಷಿ ಹಾಕಬೇಕಾಗತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಮಡ್ಚ್ಕೋಬೇಕು. ನೋಡಿ, ಈ ರೀತಿ ಸ್ಟಿಚ್ ಆದಮೇಲೆ ಲಾಸ್ಟಿಗೆ ಲಾಕ್ ಹಾಕೊಂಬಿಡಿ. ಸೊ ಮೇಲ್ಗಡೆದು ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಾಯಿತು. ಇವಾಗ ಕೆಳಗಡೆ ಲೇಯರ್ನ ಮಡ್ಚ್ಕೋಬೇಕಾಗತ್ತೆ. ನೋಡಿ, ಇದನ್ನು ಮಡ್ಚ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ಬಟ್ಟೆನ ಡಬಲ್ ಫೋಲ್ಡಾಗಿ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇಲ್ಲಿ ನನಗೆ ಕ್ರಾಸ್ ಬಂದಂಗೆ ಆಗ್ತಾಯಿದೆ ನೋಡಿ. ಓಕೆ, ಇವಾಗ ನೋಡಿ ಇಲ್ಲಿ
ಚಿಕ್ಕದಾಗಿ ಡಬಲ್ ಲೇಯರಾಗಿ ಮಡ್ಚ್ಕೊತಾ ಇದ್ದೀನಿ. ಮೇಲ್ಗಡೆ ಒಂದು ಲೇಯರ್ ಅರ್ಧ ಇಂಚು ಮಡ್ಚ್ಕೊಂಡು ಆನಂತರ 2 ಇಂಚಿಗೆ ಮಡ್ಚ್ಕೊಂಡಿದ್ದೆ. ಬಟ್ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಡಬಲ್ ಲೇಯರಾಗಿ ಮಡ್ಚ್ಕೊತಾ ಇದ್ದೀನಿ ಒಮ್ಮೆಲೇ ಚಿಕ್ಕದಾಗಿ. ಮೇಲ್ಗಡೆ ಮಾತ್ರ ದೊಡ್ಡದು ಅವಶ್ಯಕತೆ ಇದೆ, ಕೆಳಗಡೆ ಏನು ಅವಶ್ಯಕತೆ ಇಲ್ಲ. ಓಕೆನಾ? ಸೊ ನೋಡಿ, ಕೆಳಗಡೆದು ಕೂಡ ಮಡಚಿ ಸ್ಟಿಚ್ ಮಾಡಿದ್ದಾಯಿತು. ಸೊ ಕಂಪ್ಲೀಟಾಗಿ ನೋಡಿ ಈ ರೀತಿ ಕಾಣ್ತಾ ಇದೆ. ಸೊ ಟೋಟಲಿ ನಮ್ಮದು ಬಾಕಲ್ ಪಡ್ದ ಕಟ್ಟಿಂಗು ಆಯಿತು. ಸೊ ವಿಡಿಯೋ ನೋಡಿದ್ರಲ್ವ, ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.